ಇದುವರೆಗೂ ನಾನು ಯಾರ ಮುಂದೆನೂ ಹೀಗೆ ಕೈ ಮುಗಿದು ನಿಂತಿಲ್ಲ. ನಿನ್ನ ಮುಂದೆ ಕೈ ಮುಗಿದಿದ್ದೀನಿ. ನಿನ್ನ ವಯಸ್ಸನ್ನು ಮರೆತು ನಿನ್ನನ್ನು ಕೇಳ್ಕೊತಾ ಇದ್ದೀನಿ. ಅಂಕಲ್, ನಮ್ಮ ಅಮ್ಮನ ಕೈಗೆ ಬೇಡಿ ಹಾಕಿದಾರ, ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ತೆಗೆ ಕೇಳಿ ಅದನ್ನ. ಏಯ್ ಪ್ರತಾಪ್, ತೆಗಿಯ ಬೇಡಿನ, ತೆಗೆಲ. ಅಪ್ಪ, ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ಅಮ್ಮನ ಕೈಗೆ ಬೇಡಿ ಹಾಕಿದಾರೆ, ತೆಗೆ ಕೇಳಿ ಅವ್ರಿಗೆ, ತೆಗ್ಸಿ ಅದನ್ನ. ಏನಮ್ಮ ನೀನು? ನಾನು ಇಲ್ಲಿದ್ದೀನಿ, ಜೈಲಲ್ಲಿದ್ದೀನಿ ಅಂತ ಇಲ್ಲಿಗೆ ಬಂದ್ಬಿಡೋದ? ಕೊಲೆ ಮಾಡಿದವಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಆ ಪ್ರತಾಪ್ ಹೋದ ಅಂದ್ರೆ ನೀನೇ ಸುಳ್ಳು ಹೇಳಿ ಇಲ್ಲಿಗೆ ಬಂದ್ಯಾ? ಮಾಮ್ ಯಾಕೆ ಮಾಮ್ ಇಷ್ಟು ಎಮೋಷನಲ್ ಆಗ್ತಿದ್ಯಾ? ನೋಡು, ನೀನು ಹೋಗು, ಡ್ಯಾಡ್ ನನ್ನ ಬಿಡಿಸ್ಕೊಂಡು ಬಂದೇ ಬರ್ತಾರೆ. ಸುಮ್ಮನೆ ನಿಂತಿದ್ದೀರಲ್ಲ ಡ್ಯಾಡ್, ನೀವಾದ್ರೂ ಹೇಳಿ. ಏಯ್ ಪ್ರತಾಪ್, ನಿನ್ಗೆ ಹೇಳ್ತೀರ ಕೇಳಿಸ್ತಿಲ್ವೇನಾ? ನಮ್ಮ ಅಮ್ಮನ ಕೈಗೆ ಹಾಕಿರೋ ಬೇಡಿ ತೆಗೆಯಲ್ಲ. ಗಂಟ್ಲು ಹರ್ಕೊಂಡು ಸುಮ್ಮನೆ ಕಿರ್ಚ್ತಾ ಇದ್ದಾನೆ ನಿಮ್ಮ ಮಗ. ತಪ್ಪು ಮಾಡಿದಾಗ ಬೇಡಿ ಹಾಕ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರೋದು ಅಲ್ವೇನ್ರಿ ಶಕ್ತಿ ಪ್ರಸಾದ್? ಹೇಳಿ ಸ್ವಲ್ಪ ನಿಮ್ಮ ಮಗನ್ಗೆ. ಲವ್ ಮರಿ, ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ಸಂಧ್ಯಾನ ಕೊಲೆ ಮಾಡಿದ್ದು ನಿಮ್ಮಮ್ಮ ಅಂದ್ರೆ ಸಿತಾರಾ ಶಕ್ತಿ ಪ್ರಸಾದ್. ನನಗೆ ಮೊದಲು ಸಿಕ್ಕಿದ ಸಾಕ್ಷಿಗಳನ್ನ ನೋಡಿ ವಿಕ್ಕಿನೇ ಕೊಲೆ ಮಾಡಿದಾನೆ ಅಂತ ತಪ್ಪು ತಿಳ್ಕೊಂಡಿದ್ದು ನಿಜ. ಆ ತಪ್ಪಿಗೆ ನಿಮ್ಮ ಹತ್ರ ಮತ್ತೆ ನಿಮ್ಮೆಲ್ಲರ ಹತ್ರನೂ ನಾನು ಕ್ಷಮೆ ಕೇಳ್ತೀನಿ. ನ್ಯಾಯದ ದಾರಿಲಿ ಕಂಗೆಟ್ಟು ನಿಂತಿದ್ದ ನನಗೆ ಸರಿದಾರಿ ತೋರಿಸಿದ ನಿಮ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟೇ ನೀನ್ ಮಾಡಿದ ತಪ್ಪು. ಅರ್ಜುನ್, ಇವಳು ಮಾತನ್ನ ನಂಬೇಡ. ನಮ್ ಬೀಗ್ರು ಸಿತಾರಾಗೆ ಕೈಗೆ ಕೋಳ ಹಾಕಿ ಜೈಲಿಗೆ ಕಳ್ಸಿದಾಳೆ. ಅದಕ್ಕೇನಂತಾಳೆ ಕೇಳು. ಅತ್ತೆ, ಭಾರ್ಗವಿ, ಸೀತಾರಾ ಆಂಟಿ ತಪ್ಪು ಮಾಡಿರೋದಕ್ಕೆ ಅರೆಸ್ಟ್ ಮಾಡಿರೋದು ಮಾಮ್. ಇದರಲ್ಲಿ ಭಾರ್ಗವಿ ಅವ್ರ ತಪ್ಪೇನೂ ಇಲ್ಲ. ಅವ್ರ ಕರ್ತವ್ಯನ ಅವರು ಕರೆಕ್ಟಾಗಿ ನಿಭಾಯಿಸಿ
ಇಷ್ಟು ದಿನ ನಮ್ ಕಡೆ ಇದ್ದು ಈಗ ನೀನು ಅವಳ ಕಡೆ ಹೋಗ್ತಿದ್ಯಾ ಅರ್ಜುನ್? ವಿಕ್ಕಿ ಕೊಲೆ ಮಾಡಿರ್ಲಿಲ್ಲ, ಅದಕ್ಕೆ ವಿಕ್ಕಿ ಪರವಾಗಿ ನಿಮ್ ಪರವಾಗಿ ನಿಂತಿದ್ದೆ. ಆದ್ರೆ ಇವಾಗ ಸೀತಾರ ಆಂಟಿ ತಪ್ಪು ಮಾಡಿದ್ದಾರೆ, ಅದಕ್ಕೆ ಇವಾಗ ನಾನು ಭಾರ್ಗವಿ ಕಡೆ ಇದ್ದೀನಿ. ಇವಳು ನಿನ್ ತಲೆನೂ ಕೆಡಿಸ್ಬಿಟ್ಲಾ? ಮನೆಯವ್ರ ಮನ್ಸಿನಲ್ಲೆಲ್ಲ ವಿಷದ ಬೀಜ ಬಿಡ್ತಾ ಇದ್ದಾಳೆ. ಈಗ ಸಮಾಧಾನ ಆಯ್ತಾ ನಿಗೆ? ನೋಡಿ, ನನಗೆ ಯಾರ ಮೇಲೇನೂ ದ್ವೇಷ ಇಲ್ಲ. ಒಂದೇ ಮನೆಯವ್ರ ಮಧ್ಯೆ ಸಿಟ್ಟು, ಬೇಜಾರು, ದುಃಖ ಇರ್ಬೋದೇನೋ, ಆದ್ರೆ ದ್ವೇಷ ಇರಲ್ಲ. ನಮ್ಮವ್ರು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ ನ್ಯಾಯದ ಪಾಠ ಮಾಡ್ಬೇಕು. ಇಲ್ಲ ಅಂದ್ರೆ ಶಂಸಕ್ಕಾಗ್ದಿರೋ ತಪ್ಪು ಮಾಡಿದಾಗ ಕಾನೂನೇ ಪಾಠ ಮಾಡುತ್ತೆ. ನಾನು ಆ ನ್ಯಾಯದ ಪರವಾಗೇ ಇದ್ದೀನಿ. ಭಾರ್ಗವಿ, ಸಂಧ್ಯಾನ ಕೊಲೆ ಮಾಡೋ ಪ್ಲ್ಯಾನು ನಿಮ್ಮ ಅಮ್ಮಂದು, ಆದರೆ ಕೊಲೆ ಮಾಡಿದ ಕೈ ಅವಂದು. ಏನ್ ಮಾಡ್ಬಿಟ್ಟೆ? ನಿಜ ಹೇಳು, ನಿಜ ಹೇಳು, ನಿಜ ಹೇಳು. ಇದೆಲ್ಲ ನನ್ನನ್ನ ಬಚಾವ್ ಮಾಡೋದಕ್ಕೆ ಮಾಡಿದೆ ತಾನೆ? ಹೇಳು ಹೇಳು ಮಾಮ್, ಹೇಳು, ನಿಜ ಹೇಳು. ನೋಡಿ, ನಿಮ್ ಕೈಯಲ್ಲಿ ಏನೋ ಕಿಸಿಯಕ್ಕಾಗಲ್ಲ ಅಂತ ಮಾಮೆ ಇಲ್ಲಿವರೆಗೂ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. ನಾಚಿಕೆ, ನಾಚಿಕೆ ಆಗಬೇಕು ನಿಮ್ ಪದವಿಗೆ. ಏಯ್ ಜಬ್ಬೆ, ಅದೇನೋ ಕಾಪಾಡ್ಬಿಡ್ತೀನಿ ಅಂತ ಬಡಾಯಿ ಕೊಚ್ಕೋತಾ ಇದ್ದೆ. ಈಗ ಕಾಪಾಡಯ್ಯ, ಕಮಾನ್. ನನ್ನನ್ನು ಬಿಡಿಸೋದಾಗಿರ್ಲಿ, ನಮ್ಮ ಅಮ್ಮನೂ ಜೈಲು ಮುಖ ನೋಡೋದು ಮಾಡ್ಬಿಟ್ಟಿಯಲ್ಲಯ್ಯ. ಸೂಪರ್ ನೀನು. ನೀವು ಒಬ್ಬ ಲಾಯರಾ? ನಿಮಗಿಂತ ಭಾರ್ಗವಿನೇ ವಾಸಿ. ಹೀಗೆ ಯಾಕೆ ಮಾಡಕ್ ಹೋದ್ರಿ ಸೀತಾರ ಅವ್ರೆ? ನಾವೆಲ್ಲ ನೋಡ್ಕೊಂತಿದ್ವಲ್ವಾ? ನಾನು ಶಕ್ತಿ ಏನೋ ಮಾಡಿ ಸರಿ ಮಾಡ್ತಿದ್ವಿ, ಅಷ್ಟ್ರಲ್ಲಿ ನೀವು. ಇದೆಲ್ಲ ಆಗಿದ್ದು ಇವರಿಂದ. ಇಷ್ಟು ದಿನ ಹಾರಾಡ್ತಿದ್ ಬೃಂದ ನಿಮ್ ಪವರ್ ನೋಡಿ ಸೈಲೆಂಟ್ ಆಗಿದ್ದಾಳೆ. ಅವಳ ಸ್ಥಾನ ಯಾವುದು ಅಂತ ಅವಳಿಗೆ ತೋರಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಭಾರ್ಗವಿ. ಇಲ್ಲಿ ಯಾರನ್ನ ಕುಗ್ಸೋ ಉದ್ದೇಶ ಇಲ್ಲ ಭಾವ. ನನ್ಗೆ ನನ್ನ ಕರ್ತವ್ಯನ ನಾನು ಮಾಡ್ತಿದ್ದೀನಿ. ಹಾಗೆ ಬೃಂದಕ್ಕಂಗೆ ಒಳ್ಳೆ ಗಂಡನಾಗಿದ್ದು ನೀವು ನಿಮ್ಮ ಕರ್ತವ್ಯನ ನಿಭಾಯಿಸಿ. ಅವಳು ಮಾಡಿರೋ ತಪ್ಪು ಒಂದ ಎರಡ, ಅವಳನ್ನ ಯಾವತ್ತೂ ಕ್ಷಮಿಸಕ್ ಸಾಧ್ಯನೇ ಇಲ್ಲ. ನಿಜ, ತಪ್ಪು ಮಾಡಿದ್ದಾರೆ. ಆದ್ರೆ ಆ ತಪ್ಪನ ಮಾಡಿದ್ದು ನಿಮ್ ಪ್ರೀತಿ ಪಡೆಯಕ್ಕೆ. ಯಾರಿಗೊತ್ತು, ನೀವ್ ಬದ್ಲಾದ್ರೆ ಅವರು ಬದ್ಲಾಗ್ಬೋದಲ್ವಾ? ನೀವಂದ್ರೆ ಅವಳಿಗೆ ಪ್ರಾಣ ಭಾವ. ಅಟ್ಲೀಸ್ಟ್ ಅವಳ ಪ್ರೀತಿನ ಗೌರವಿಸಿ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಪ್ರೀತಿ ಅನ್ನೋದು ಬಲವಂತವಾಗಿ ಹುಟ್ಟೋದಿಲ್ಲ ಅಂತ
ನೀವೇ ಹೇಳ್ತಿದ್ರಲ್ಲ ಭಾರ್ಗವಿ, ನನಗೂ ಅಷ್ಟೇ ಯಾವತ್ತೂ ಬೃಂದ ಮೇಲೆ ಪ್ರೀತಿ ಆಗ್ಲಿಲ್ಲ. ನನ್ನ ಜೀವನನ ಈ ಪರಿಸ್ಥಿತಿಗೆ ತಂದೋಳೆ ಅವಳು. ಬಿಸಿ ತುಪ್ಪನ ಬಾಯಲ್ಲಿ ಇಟ್ಕೊಂಡು ನುಂಗೋಕೋ ಆಗದೆ ಉಳೋಕೋ ಆಗದೆ ಒದ್ದಾಡ್ತಾ ಇದ್ದೀನಿ. ಹೋಗ್ಲಿ ಬಿಡಿ, ನಿಮ್ಮ ಹತ್ರ ಹೇಳಿ ಏನ್ ಪ್ರಯೋಜನ. ನೀವು ಅರ್ಜುನ್ ಇಬ್ರು ಸಂತೋಷವಾಗಿರಿ, ಆದ್ರೆ ನನ್ನ ಸಂಸಾರ ಸರಿ ಹೋಗ್ಬೇಕು ಅಂತ ನನಗೆ ಫೋರ್ಸ್ ಮಾಡಬೇಡಿ. ಅದೊಂದು ಸಹಾಯ ಮಾಡಿ ಸಾಕು. ನೀನು ಕಳಿಸಿದ ಫೋಟೋ ನಿಜಾನ ಬೃಂದ? ಅಯ್ಯೋ ಮಾವ, ನಿಜ ಅಲ್ದಿದ್ರೆ ನಾನು ಸುಮ್ಮನೆ ಕಳಿಸ್ತಾ ಇದ್ನಾ? ನೀವ್ ನೋಡಿದ್ದು 100% ಸತ್ಯ. ಹಾಗಿದ್ರೆ ಆ ಸಾಕ್ಷಿನ ಮೀಟ್ ಆಗ್ಬೋದಾ? ಇದೇನ್ ಮಾವ, ಇನ್ಯಾವ ವಿಷಯಕ್ಕೂ ನೀನು ತಲೆ ಹಾಕ್ಬೇಡ. ಮೂಲೆಯಲ್ಲಿ ಬಿದ್ದಿರು ಅಂದಿದ್ರಿ, ಈಗ ಅರ್ಥ ಆಯ್ತಾ ಈ ಬೃಂದ ಏನ್ ಮಾಡ್ಬೋದು ಅಂತ? ಆ ಸಾಕ್ಷಿನ ಮೀಟ್ ಮಾಡ್ಬೋದಾ ಬೃಂದ? ಅಯ್ಯೋ ಮಾವ, ಅವಸರವೇ ಅಪಘಾತಕ್ಕೆ ಕಾರಣ. ನೀವ್ ಆರಾಮಾಗಿರಿ. ಆ ಸಾಕ್ಷಿ ಯಾವಾಗ ಕೋರ್ಟ್ಗೆ ಬರ್ಬೇಕು, ಎಷ್ಟು ಹೊತ್ತಿಗೆ ಬರ್ಬೇಕು, ಯಾವತ್ ಬರ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಸ್ಪೆಷಲ್ ಸಾಕ್ಷಿ ಅಲ್ವಾ, ಡೈರೆಕ್ಟಾಗಿ ಕೋರ್ಟ್ಗೆ ಬಂದ್ರೆ ಮಜಾ ಜಾಸ್ತಿ. ಇದುವರೆಗೂ ನಾನು ಯಾರ ಮುಂದೆನೂ ಹೀಗೆ ಕೈ ಮುಗಿದು ನಿಂತಿಲ್ಲ. ನಿನ್ನ ಮುಂದೆ ಕೈ ಮುಗಿದಿದ್ದೀನಿ. ನಿನ್ನ ವಯಸ್ಸನ್ನು ಮರೆತು ನಿನ್ನನ್ನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಡೂ ಸಮಥಿಂಗ್, ಡೂ ಎನಿಥಿಂಗ್, ಬಟ್ ನಾನು ಈ ಕೇಸ್ ಗೆಲ್ಲೋ ಥರ ಮಾಡು. ನಾನು ಶಕ್ತಿನ ಎಷ್ಟು ನಂಬ್ತೀನೋ ನಿನ್ನನ್ನು ಅಷ್ಟೇ ನಂಬ್ತಾ ಇದ್ದೀನಿ. ನನ್ನ ಶಕ್ತಿ ಗೆಳೆತನ ಉಳ್ಕೊಳ್ಳೋದಕ್ಕೆ, ಅದು ಮೊದಲಿನ ಥರ ಗಟ್ಟಿ ಆಗೋದಕ್ಕೆ ಇದೊಂದು ಕಡೆ ಅವಕಾಶ. ಪ್ಲೀಸ್ ಹೆಲ್ಪ್ ಮಿ ಔಟ್. ಇದ್ಯಾಕ್ ಮಾವ, ಶಕ್ತಿ ಅಂಕಲ್ಗೆ ನೀವು ಇಷ್ಟೊಂದು ಹೆದರ್ಕೋತೀರಾ? ಶಕ್ತಿ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವನಿಗೇನಾದ್ರೂ ತೊಂದರೆ ಆದ್ರೆ ಯಾರನ್ನು ಬೇಕಾದ್ರೂ ತುಳಿದು ಅವನು ಪಾರಾಗ್ತಾನೆ. ಅದು ನಾನೇ ಆಗಿರ್ಬೋದು, ಇಲ್ಲ ನೀನೇ ಆಗಿರ್ಬೋದು. ನೋಡು, ಅದರಲ್ಲಿ ನಾನೀಗ ಸಿಕ್ಕಾಕೊಂಡಿದ್ದೀನಿ. ಅದರಿಂದ ಆಚೆ ಬರೋದಕ್ಕೆ ಈಗ ನಿನ್ನ ಕೈಯಲ್ಲಿರೋ ಸಾಕ್ಷಿ ಒಂದೇ. ಸೊ ಪ್ಲೀಸ್ ಡೋಂಟ್ ಲೆಟ್ ಮಿ ಡೌನ್. ನಿಮ್ಮ ನಂಬಿಕೆ, ಸ್ನೇಹ, ಈ ಕೇಸು ಎಲ್ಲಾನು ನಾನು ಉಳಿಸ್ತೀನಿ ಮಾವ.